ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ ಜೊತೆ ಒಂದು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ಮಾತಾಡಿದ್ರೆ ಜೋಶ್ ಬರುತ್ತೆ. ಅವ್ರು ಮಂಡ್ಯಕ್ಕೆ ಬಂದಿದ್ದಾರೆ. ಈಗ ಮಂಡ್ಯ ಕಲೆ ಬಂದಿದೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೆಸರು ವಿಶೇಷ, ಇದು ವಿಶೇಷವಾದ ಕಾರ್ಯಕ್ರಮ. ಬಾ ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ. ಬಗ್ಬೇಡ, ಹೆಂಗೆ ಬರ್ತೀನಿ ನಾನೇ. ನೀನ್ ಜಾಸ್ತಿ ಬಗ್ಬೇಡ, ಅವ್ರ ಮೇಲೆ ಬಿದ್ಬಿಟ್ಯಾ? ಸರ್ ನೀವೆಲ್ಲ ಬಂದಿದ್ರೆ ಮಂಡ್ಯಗೆ ಒಂದು ಕಲೆ ಬಂದಿದೆ. ಸೊ ಆಮೇಲೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಸಾಂಗು ತುಂಬಾ ಚೆನ್ನಾಗಿದೆ. ಒಂದ್ ಒಳ್ಳೆ ಜೋಶ್ ಎನರ್ಜಿ ನಿಮ್ಗೆ ಸೂಕ್ತವಾದಂತ ಸಾಂಗ್ ಅನ್ಸುತ್ತೆ. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಕಳೆ ಬರ್ತದೆ, ಶತ್ರು ಎದೆಲ್ ಭಯ ಬರ್ತದೆ, ಕರೆಕ್ಟ್ ಹಾಡು. ಶತ್ರು ಎದೆಲ್ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ. ಒಟ್ಟಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನೀವು ಅರ್ಧ ಸರಿ ಆಯ್ತು ಹಾಡು. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬೆಲೆ ಬರ್ತದೆ, ಶತ್ರು ಎದೆಲ್ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ. ಸರ್ ಹೇಳಿ ಸರ್, ಸಾಂಗ್ ಮಿಲಿಯನ್ ಗಟ್ಲೆ ಓಡ್ತಾ ಇದೆ, ತುಂಬಾ ರೀಚ್ ಸಿಗ್ತಾ ಇದೆ. ಅಂಡ್ ನಿಮಗೆ ಸೂಕ್ತವಾದಂತ ನನಗೆ ಸ್ಪೆಷಲ್ ಕಾಂಪ್ಲಿಮೆಂಟ್ಸ್ ಸಿಕ್ಕಿದ್ದು ಒಂದು ವಿಷಯ ಹೇಳ್ಬೇಕು ನಾನು. ನಿನ್ನೆ ಶರಣ್ ಸರ್ ಫೋನ್ ಮಾಡಿದ್ರು ನನಗೆ. ಶರಣ್ ಸರ್ ಫೋನ್ ಮಾಡಿ ಹಾಡಿನ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ರು. ಎವ್ರಿ ಫ್ರೇಮ್ ತುಂಬಾ ಚೆನ್ನಾಗಿದೆ. ಒಂದು 40 ಸಲ ನಾನು ನೋಡಿದೆ ಹಾಡನ್ನ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ವಿಜುವಲ್ ಆಗ್ಬೋದು, ಆಮೇಲೆ ಡ್ಯಾನ್ಸ್ ಆಗ್ಬೋದು, ಆಮೇಲೆ ಕೊರಿಯೋಗ್ರಫಿ ಆಗ್ಬೋದು, ಎಲ್ಲರ ಎಫರ್ಟ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದಿರ ಅಂತ ಶರಣ್ ಸರ್ ಒಂದು 10 ನಿಮಿಷ ಮಾತಾಡಿದ್ರು. ನನಗೆ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ಸ್ ಬಂದಿದ್ದು ಅವರಿಂದ. ಅವ್ರು ಯಾವಾಗ್ಲೂ ಹರಿಸಿದ್ರೆ ತುಂಬಾ ಏನಂತಾರೆ, ತುಂಬಾ ಮನಸಾರೆ ಹರಿಸ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ ಅವರು. ಅದ್ ನನಗೆ ಬಹಳ ಖುಷಿ ಆಯ್ತು. ಅದು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಈ ಹಾಡಿಗೆ ಸಿಕ್ಕಿದ್ದು ನಮ್ಗೆ. ಅದು ಒಬ್ಬ ಹೀರೋ ಆಗಿ ಅವರು ಅಷ್ಟು ಸಲ ನಮ್ ಟೈಮ್ ಕೊಟ್ಟು ಆ ಹಾಡನ್ನ ನೋಡಿ ಅಷ್ಟು ಹೊಗಳಿದ್ದು ಮನಸಾರೆ. ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ನಾನು ಅವರ ಬಿಗ್ಗೆಸ್ಟ್ ಫ್ಯಾನು. ಅಂಡ್ ಅವ್ರ ಹಾಡುಗಳಿಗೆ, ಅವ್ರ ಡ್ಯಾನ್ಸ್ಗೆ, ಅವ್ರ ಡ್ಯಾನ್ಸ್ ಅಲ್ಲಿ ನಾನು 10% ಮಾಡಕ್ ಬರಲ್ಲ. ಅಷ್ಟು ಒಳ್ಳೆ ಡ್ಯಾನ್ಸರ್ ಶರಣ್ ಸರ್. ಅಷ್ಟು ತುಂಬಾ ಎನರ್ಜಿ ಇರುವಂತ ಆಕ್ಟರ್ ಅವರು. ಅವ್ರು ನನಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ನನಗೆ ಒಂಥರ ಬಹಳ ಖುಷಿ ಕೊಟ್ಟಂತ ಮೂಮೆಂಟ್, ಜೋಶ್ ಕೊಟ್ಟಂತ ಮೂಮೆಂಟ್. ಸರ್ ಆ ಸಾಂಗ್ ಅಲ್ಲಿ ನಮ್ಗೆ ಇನ್ನೊಂದು ಸರ್ಪ್ರೈಸ್ ಅನ್ಸಿದ್ದು, ಆ ಸಾಂಗ್ ಇನ್ನೂ ಕಲೆ ಬಂದಿದ್ದು, ಒಂದು ಕಳೆ ಅಂದ್ರೆ ಒಂದು ಇನ್ನೂ ಜೋಶ್ ಎನರ್ಜಿ ತುಂಬಿದ್ದು ನಿಮ್ ಮಗಳವ್ರ ಜೊತೆ ನೀವು ಸ್ಟೆಪ್ ಅವಾಗ ತುಂಬಾ ಎಮೋಷನಲ್. ಯಾವ ತಂದೆಗಾದ್ರೂ ಮಗಳ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ, ಮಗಳು ಅಂತಂದ್ರೆ ಯಾವುದೇ ತಂದೆಗಾದ್ರೂ ಅದು ಸ್ಪೆಷಲ್ ಮೂಮೆಂಟ್. ಅವ್ರ ಲೈಫಲ್ಲಿ ಯಾರಿಗೆ ಆದ್ರೂ ಅದು ಒಂಥರ ಏನಂತಾರೆ, ವಿಶೇಷವಾದ ದಿನ ಮತ್ತೆ ವಿಶೇಷವಾದ ಗಳಿಗೆ ಎಲ್ಲವೂ ಆಗ್ಬಿಡುತ್ತದೆ, ಎಲ್ಲ ಆಗುತ್ತದು. ಅದೊಂಥರ ಮೆಮೊರಬಲ್ ಡೇ ನನಗೆ. ಅವಳ ಜೊತೆ ಡ್ಯಾನ್ಸ್ ಮಾಡಿದ್ದು, ಪ್ರಾಕ್ಟೀಸ್ ಮಾಡಿದ್ದು, ಅವಳ ಜೊತೆ ಕಳೆಯೋದು. ಅವಳು ನನ್ಗೊಂಥರ, ಅವಳು ನನ್ನ ತಾಯಿ. ಅವಳ ಆಶೀರ್ವಾದ ನನ್ನ ಮೇಲಿದೆ ಆಲ್ವೇಸ್. ಮಗಳ ಆಶೀರ್ವಾದ, ಮಗಳೇ ತಾಯಿ ನಮಗೆ. ನಮ್ಮ ತಾಯಿ ಅವಳ ರೂಪದಲ್ಲಿದ್ದಾಳೆ. ಆಶೀರ್ವಾದ ಸರ್. ಯಾ, ಥ್ಯಾಂಕ್ ಯು. ಸರ್ ಇನ್ನ ಅಯೋಗ್ಯ ಅನ್ನೋ ಒಂದು ಸಿನಿಮಾ ಇದೆ ಸರ್, ತುಂಬಾ ಎಮೋಷನಲ್. ಅಂದ್ರೆ ಒಂದು ತುಂಬಾ ಗ್ಯಾಪ್ ಆಗಿತ್ತು ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಹಳ್ಳಿ ಸೊಗಡಿನ ಓರಿಯೆಂಟೆಡ್ ಕತೆ. ಸೊ ಇದು ಅದು ಮುಂದುವರಿದ ಭಾಗ ಆಗಿ ಹಳ್ಳಿ ಸಿನಿಮಾಗಳು ನಿಮ್ಗೆ ಹಳ್ಳಿ ವೇಸ್ಟ್ ಹಿಡಿದು ಚಿಕ್ಕ ಯಜಮಾನ್ರು, ಪುಟ್ನಂಜ, ಕಿರಾತಕವರೆಗೂ, ಡ್ರಾಮಾ, ಲೂಸಿಯಾ, ಲವ್ ಇನ್ ಮಂಡ್ಯ, ಅಯೋಗ್ಯ, ವಾಟ್ಲೆ ಸತೀಶ, ಅಂಜದ ಗಂಡು, ಟಗರುಪಲ್ಯ, ಎಷ್ಟು ನೀವು ಮಂಡ್ಯ ಭಾಷೆ ಸಿನಿಮಾಗಳನ್ನ, ಈ ತರ ಸಿನಿಮಾಗಳನ್ನ ಲೆಕ್ಕ ಮಾಡ್ತಿರೋ, ರಾಜಾಹುಲಿ ಫಾರ್ ಎಕ್ಸಾಂಪಲ್, ಮಂಡ್ಯ, ಆಮೇಲೆ ಸುಮಾರಷ್ಟು ಸಿನಿಮಾಗಳು, ವಿಲೇಜ್ ಸಬ್ಜೆಕ್ಟ್ಗಳು ಮಂಡ್ಯ ಸೈಡ್ ಮಾಡಿರುವಂತ ಎಲ್ಲಾ ಸಬ್ಜೆಕ್ಟ್ಗಳು ನಿಮ್ಗೆ ಆಲ್ಮೋಸ್ಟ್ ಆಲ್ ಬ್ಲಾಕ್ ಬಸ್ಟರ್, ಆಲ್ಮೋಸ್ಟ್ ಆಲ್ ಹಿಟ್ ಆಗಿದೆ. ಜನಕ್ಕೆ ಪರ್ಸನಲಿ ಕನೆಕ್ಟ್ ಆಗಿದ್ದಾವೆ. ಅದು ಬಹುಶಃ ಈ ಒಂದು ಏನೋ ರೂರಲ್ ಲ್ಯಾಂಗ್ವೇಜ್, ಅದು ಮಂಡ್ಯ ಭಾಷೆ ಆಗ್ಬೋದು, ಇಲ್ಲ ಮಂಗಳೂರು ಭಾಷೆ ಆಗ್ಬೋದು, ಇಲ್ಲ ಉತ್ತರ ಕರ್ನಾಟಕ ಭಾಷೆ ಆಗ್ಬೋದು. ಈ ಒಂದು ಏನಂತಾರೆ, ಈ ಹಳ್ಳಿ ಸಬ್ಜೆಕ್ಟ್ಗಳು ಆ ಸೈಡ್ ಮಾಡಿದವೆಲ್ಲ ಹಿಟ್ ಆಗಿದೆ. ಆ ನೇಟಿವಿಟಿ ಸಬ್ಜೆಕ್ಟ್ಗಳಾಗ್ಬೋದು, ಅಲ್ಲಿ ಕಲ್ಚರ್ ಸಬ್ಜೆಕ್ಟ್ಗಳಾಗ್ಬೋದು, ಮಾಡಿದವೆಲ್ಲ ಹಿಟ್ ಆಗಿದ್ದಾವೆ. ಅದು ಒಂಥರ ನಮ್ಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಒಂಥರ ನಮ್ಗೆ ಕಾನ್ಫಿಡೆನ್ಸ್, ಅಂದ್ರೆ ಈ ಸಿನಿಮಾ ನಮ್ದು ಗೆಲ್ಲುತ್ತೆ ಪಾರ್ಟ್ 2 ಅನ್ನೋ ಕಾನ್ಫಿಡೆನ್ಸ್ ನ ಇದೆಲ್ಲ ಕೊಡುತ್ತೆ ನಮ್ಗೆ. ನೆಕ್ಸ್ಟ್ ನೀವು ಅಯೋಗ್ಯದಲ್ಲೇ ನೋಡ್ತಾವ್ರಿ ನನ್ನ ಇಲ್ಲ ಕರೆಕ್ಟ್ ಕ್ವಶನ್ ಕೇಳ್ತಾ ಕರೆಕ್ಟ್ ಆಗಿ ಉತ್ತರ ಗೊತ್ತೈತೆ ಅಷ್ಟೇ. ಅಷ್ಟೇ ಕರೆಕ್ಟ್ ಆಗಿ ಹೊಡಿತಾರ ನನಗೆ ಗೊತ್ತಿಲ್ಲ ನಿಮ್ಗೆ. ಹಾಕೊಂಡೆಲ್ಲ ಹೊಡಿತಾರ ಸರ್. ಯಾವ ಹಿಂಗೆಲ್ಲ ಹೊಡೆಯೋದು ಬೇರೆ ಬೇರೆ ತರ ಹೊಡಿತಾರೆ. ಡೈಲಾಗ್ ಎಲ್ಲ ಹೊಡಿತಾರೆ. ಕೇಳಕರ ಬಿಡೋಣ ಸರ್. ಅಯೋಗ್ಯದಲ್ಲೇ ಹೊಟ್ಟೆ ಉಣ್ಣಾಗಷ್ಟು ನಗ್ಸಿದ್ರಿ ಇಬ್ರು ಸೇರ್ಕೊಂಡು. ಸರ್ ಇದ್ರಲ್ಲೇ ಎಷ್ಟು ಕರುಳು ಈಚೆ ಬರೋ ನಗಿಸ್ತಾರೆ. ಯಾವ ತರ ಸರ್? ಉಣ್ಣಾಗಿರೋದೆಲ್ಲ ಕರುಳೆಲ್ಲ ಆಚೆ ಬರ್ಬೇಕು ಹಂಗ್ ನಗಿಸ್ತಾರೆ. ಕರುಳೆಲ್ಲ ಆಚೆ ಬರ್ಬೇಕು ಹಂಗ್ ನಗಿಸ್ತೀವಿ. ಆತರ ಸೀನ್ಗಳಿದಾವೆ, ಆತರ ಡೈಲಾಗ್ಗಳಿದಾವೆ, ಆತರ ಸಿಚುವೇಶನ್ಸ್ಗಳಿದಾವೆ, ಆತರ ಆರ್ಟಿಸ್ಟ್ಗಳಿದ್ದಾರೆ. ನೋಡ್ರಿ ಎಲ್ಲ ರಿಲೇಟ್ ಆಗ್ತಾ ಹೋಗುತ್ತೆ ನಿಮಗೆ ಒಂದೊಂದು. ಅಂದ್ರೆ ನಾನೇ ಬೇಕು, ಕಾಮಿಡಿ ಮಾಡಬೇಕು ಇಲ್ಲಿ ಅನ್ನೋದಕ್ಕೋಸ್ಕರ ಕಾಮಿಡಿ ಮಾಡಿರೋದಲ್ಲ. ಸಿಚುವೇಶನ್. ಅದಕ್ಕೆ ನಾನೇನ್ ಹೇಳ್ತೀನಿ ಗೊತ್ತಾ, ನೀವು ಅಯೋಗ್ಯ 2 ನೋಡಕ್ಕಿಂತ ಮುಂಚೆ ಒಂದ್ಸತಿ ಅಯೋಗ್ಯ 1 ನೋಡ್ಬಿಡಿ.
ಆಮೇಲೆ 2 ನೋಡಿ, ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ಸರ್, ಅಯೋಗ್ಯ ಒನ್ನಲ್ಲೇ ನಿಮ್ಗೆ ಏನೋ ಒಂದ್ ಮಾಡಕ್ ಬಿಟ್ಟಿರಲಿಲ್ಲ, ಇದ್ರಲ್ಲಿ ಆಗುತ್ತಾ ಸರ್ ಅದು? ಏನೋ ಒಂದ್ ಮಾಡಕ್ ಬಿಟ್ಟಿರಲ್ಲ. ಏನ್ ಮಾಡಕ್ ಬಿಟ್ಟಿರ್ಲಿಲ್ಲ? ಏನ್ ಮಾಡಕ್ ಬಿಟ್ಟಿರಲಿಲ್ಲ ಹೇಳು? ಏನ್ ಊಟ ಮಾಡಕ್ ಬಿಟ್ಟಿರಲ್ವಾ? ಓಟ್ ಹಾಕಕ್ ಬಿಟ್ಟಿರ್ಲಿಲ್ಲ, ಓಟ್ ಹಾಕಕ್ ಕೋಳಿ ತಿನ್ನಕ್ ಬಿಟ್ಟಿರ್ಲಿಲ್ಲ. ಓಡಾಡಕ್ ಮದ್ವೆ ಬಿಟ್ಟಿರಲ್ವಾ? ಆದ್ಮೇಲೆ ಮೊದಲನೇ ರಾತ್ರಿ ಆಗ್ಬೋದು. ನಾನೇನ್ ಮಾಡಕ್ಕೆ ಈ ಸತಿ ಸ್ಪೆಷಲ್ ಇದೆ. ಸ್ಪೆಷಲ್ ಇದೆ. ನೋಡಿ ನೆಂತವನು ಯಾವ- ಏನು ಹುಡುಕಿಲ್ಲ ಹಾ. ಇಡೀ ಸಿನಿಮಾದಲ್ಲಿ. ಅದನ್ನೇ ಹುಡ್ಕೋಣ. ಸರ್ ಅದ್ರಲ್ಲಿ ಹಾಡ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ರವೀಶ್ ಬಚ್ಚೇಗೌಡರ ಆಕ್ಟಿಂಗು, ಇನ್ನೊಂದು ಆಕ್ಟಿಂಗು, ಮತ್ತೊಂದು ಆಕ್ಟಿಂಗ್, ಅದ್ರಲ್ಲಿ ವಿಷಯ, ಪಂಚಾಯಿತಿ, ಆ ಸೆನ್ಸಿಬಿಲಿಟಿ, ಓಟ್ ಹಾಕ್ಬೇಕು ಎಲ್ರು ಒಂದ್ ಓಟಿಂದ ಗೆದ್ದಿದ್ದು ಯಾವ್ದು ಲೆಕ್ಕ ಬರಲಿಲ್ಲ ಅವ್ನಿಗೆ. ನೀವು ಹಂಗ್ ಹುಡ್ಕೊಂಡು ನೋಡಿ ಸಿನಿಮಾ ನೋಡ್ಕೊಂಡು ಅದೊಂದ್ ಆಗಿರ್ಲಿಲ್ಲ, ಅದೊಂದ್ ಆಗಿರ್ಲಿಲ್ಲ, ಅದೊಂದ್ ಏನ್ ಆಗಿರ್ಲಿಲ್ಲ, ಮಾಡ್ತೀರಾ ಅದಕ್ಕೆ ಅಂತ? ಏನಾಗಿರ್ಲಿಲ್ಲ. ಸರಿ, ಅದು ಆಗಿದೆ, ಅದಾಗುತ್ತಾ ಅಂತ ಅಷ್ಟೇ. ಯಾವ್ದು ನೋಡ ಅದೇ ಅದೆಲ್ಲ ಆಗಿದೆ, ಅದಾಗುತ್ತಾ ಅಂತ. ಅದಾಗಿಲ್ಲ, ಅದಾಗುತ್ತಾ? ಅದಾಗಿಲ್ಲ, ಅದಾಗುತ್ತಾ? ಯಾವ್ದಾಗಿಲ್ಲ, ಯಾವ್ದಾಗುತ್ತೆ? ಇದು ಯಾವ್ದೋ ಒಂದು ಪಿಕ್ಚರ್ ನೋಡಿದ್ದೆ ನಾನು, ಫಸ್ಟ್ ರ್ಯಾಂಕ್ ರಾಜು ಅಂತ. ಅದ್ರಲ್ಲಿ ನಿಮ್ದು ಇದು ಬಂದು ಅದು ಆಗಿ ಇದು ಆಗಿ ಇದಾಗಿ ಅಂತ ಹಂಗೇವನು ನಿಮ್ದು ಅದಾಗಿಲ್ಲ, ನಿಮ್ದು ಅದಾಗಿಲ್ಲ ಅಂತ ಅದೇನ್ ಹೇಳ್ರಿ. ಪಾರ್ಟ್ 1 ಅಲ್ಲಿ ಅದು ಸಿಕ್ಕಾಪಟ್ಟೆ ಹೈಲೈಟ್ ಆಗಿರೋ ಸೀನ್, ಅದು ತುಂಬಾ ಹೈಲೈಟ್ ಆಗಿರೋ ಈ ಸೀನ್. ಸತಿ ಡಬಲ್ ಹೈಲೈಟ್ ಆಗುತ್ತೆ. ಡಬಲ್ ಹೈಲೈಟ್ ಆಗುತ್ತೆ. ಹೈಲೈಟ್ ಆಗಿಲ್ಲಪ್ಪ, ಒಂದ್ ಮನಸ್ಸಿಗೆ ನಾಟ್ ಬಿಟ್ಟೈತೆ. ನಮ್ಗೆ ನಾಟಿಲ್ಲ. ಬಹಳ ನೋವಾಗಿದೆ ಅವ್ನಿಗೆ. ಅದನ್ನ ತುಂಬಾ ಎಂಜಾಯ್ ಮಾಡಿದ್ರು. ಈ ಸತಿನೇ enjoy ಮಾಡ್ತಾರೆ. ನಿನ್ಗೆ ಅಷ್ಟೊಂದು ನೋವಾಗಿದೆ. ಈ ಸಲ ಇನ್ನ ತುಂಬಾ ಚೆನ್ನಾಗಿ ಇನ್ನು ಎಂಜಾಯ್ ತುಂಬಾ ಮಾಡೋದು. ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಸತ. ಹಾ, ಹೇಳಿದ್ವಲ್ಲ, ಯಾವ್ದನ್ನು ಕೂಡ ಸೀನು ಇಲ್ಲಿ ಕಾಮಿಡಿ ಸೀನ್ ಬರ್ಬೇಕು, ಈ ಕಾಮಿಡಿ ಆಗ್ಲೇಬೇಕು, ಇಲ್ಲಿ ಹಿಂದೆ ಈ ಸೀನ್ ಇದೆ, ಇಲ್ಲಿ ಕಾಮಿಡಿ ಆದ್ಮೇಲೆ ಎತ್ಕೊಂಡು ಹೋಗೋಣ, ಆತರ ಏನಿಲ್ಲ. ಸಿಚುವೇಶನ್ ಕರೆಕ್ಟ್ ಆಗಿ ನೀನ್ ಕೇಳಿದ್ದಕ್ಕೆಲ್ಲ ಉತ್ತರ, ಎಲ್ಲದಕ್ಕೆ ಕನೆಕ್ಷನ್ ಈಗ ಪಾರ್ಟ್ 2 ನಲ್ಲಿ ಸಿಗುತ್ತೆ. ಆಮೇಲೆ ಎಲ್ಲಿ ಮುಗ್ದಿತ್ತು ಅಯೋಗ್ಯವನ್ನು ಅಲ್ಲಿಂದನೇ ಶುರು. ಸರ್, ಈಗ ಪಾರ್ಟ್ 2 ಶೂಟಿಂಗ್ ಮಾಡ್ಬೇಕಾರೆ ಹಳೇದು ನಿಮಗೆ ಪಾರ್ಟ್ 2 ಅಯೋಗ್ಯ 1 ಮಾಡ್ಬೇಕಾರೆ ತುಂಬಾ ಎಮೋಷನಲ್ ಕನೆಕ್ಟ್ ಆಗಿರೋ ಸೀನ್ ನೆನಪಾಗ್ತಾ ಇರುತ್ತೆ. ಲೈಕ್ ಇಲ್ಲಿ ಇದ್ ಮಾಡಿದ್ವಿ, ಯಾಕಂದ್ರೆ ಹಿಟ್ಟಾಗಿರೋ ಸಬ್ಜೆಕ್ಟ್, ಅದು ಎಲ್ಲಾ ಹಳ್ಳಿನ ಚೆನ್ನಾಗಿ ತೋರಿಸಿದ್ರಿ. ಸೊ ಆತರ ಏನು ನೆನಪಾಗ್ತದೆ ಸರ್? ಸಿಕ್ಕಾಪಟ್ಟೆ ನೆನಪಾಗ್ತಾ ಇತ್ತು ನಮ್ಗೆ. ಸಾಕಮ್ಮನ್ ಸೀನ್ ಆಗ್ಬೋದು ಅದು. ಆಮೇಲೆ ನಾವು ಫಸ್ಟ್ ಟೈಮ್ ಆಕ್ಟ್ ಮಾಡಕ್ಕೆ ಅಂತ ನಾನು ಶಿವಣ್ಣ ಕೆಳಗಿಳಿದಾಗ ಅಲ್ಲೊಂದ್ ಕಡೆ ಹಳ್ಳಿಲಿ ಮಾಡ್ತಿದ್ವ, 4 ಜನ ನಿಂತ್ಕೊಂಡು ಹಿಂಗೇ ನೋಡಿದ್ರು ನಮ್ಮನ್ನ ಹಿಂಗೆ. ನಾವು 2ಗೆ ಇಂಚು ಬೆಳ್ಗೆಲ್ಲ ಆಗ್ಬಿಟ್ಟಿದೆ ನಮ್ದೆಲ್ಲ, ಕಪ್ಪು ಗಿಪ್ಪು ಹಾಕೊಂಡು ಹಿಂಗೆ ಇಳಿದ್ವಿ ಹಿಂಗೆ ಹಿಂಗೇ ನೋಡಿದ್ರಿ. ನೋಡಿದ ತಕ್ಷಣ ನಾನು ಹೇಳ್ತೀನಿ, ನಾನೇ ನೋಡ್ತೀನಿ ಹಿಂಗೆ, ಇದೇನಿಲ್ಲ ಎಲ್ಲ ಎಲ್ಲ ಹಂಗಂಗೆ ಅವರೆಲ್ಲ ಆಮೇಲೆ ಅಂದ್ರು 8 ವರ್ಷ ಆದ್ಮೇಲೆ. ಆಕ್ಚುಲಿ ಹಂಗೆ ಹೇಳಿಲ್ಲ, ಇವ್ ನಾನು ಹೇಳ್ತೀನಿ ಕೇಳಿ, ಇದೇನಿಲ್ಲ ಇವ್ರು ಎಲ್ಲ ಹಂಗಂಗೆ ಅವ್ರೆ ಹಾಡು ಭಾಷೆಯಲ್ಲಿ ಹೇಳೋದು. ಅವಾಗ ಅನಿಸ್ತು, ಗುರು ಇದನ್ನ ನಾವು ಮಾಡ್ಬೋದು, ಟಚ್ ಆಗಿದೆ, ಇನ್ನೂ ಅದೇ ಇದ್ರಲ್ಲಿ ಇದಾರೆ ಅಂತ. ಯಾಕಂದ್ರೆ ಅವಾಗ 7 ವರ್ಷ ಇದ್ದವ್ರಿಗೆ 14 ವರ್ಷ ಆಗಿದ್ದಾರೆ, ಅವಾಗ 14 ವರ್ಷ ಆಗಿದ್ದವ್ರಿಗೆ 21 ವರ್ಷ ಆಗಿದ್ದಾರೆ, ಅವಾಗ ಹುಡ್ದೇ ಇರೋರಿಗೆ 7 ವರ್ಷ ಆಗಿದ್ದಾರೆ. ನೋಡು, ನಾನು ನೀನು ಅವಾಗ ಒಂದೇ ಏಜ್. ನಿನ್ಗೆ ಆ ಚಿಕ್ಕ ಏಜ್ ಅಲ್ಲೇ ನಮ್ಗೆ ಆತರ ಅನ್ಸಿಲ್ಲ, ಅದು ಬಹಳ ಖುಷಿ ವಿಷಯ. ಹೌದು ಸರ್. ಆಮೇಲೆ ಈ ತರ ಸಬ್ಜೆಕ್ಟ್ ಅಲ್ಲೇ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಲೈಕ್ ಅದಾಗ್ಬೇಕು. ಅದಾಗ್ಬೇಕು. ಅದೇ ಬೇಡ ಸರ್. ಸಿಟಿ ಶೂಟ್ ಮಾಡ್ತೀವಿ ಅಂದ್ರೆ ಸೆಟ್ ಎಲ್ಲ ಬೇಕಾಗುತ್ತೆ. ಸೊ ನ್ಯಾಚುರಲ್ ಎಲ್ಲ ಅದಾಗದೇ ಇರುತ್ತೆ. ನೋಡಿ ಒಳ್ಳೆ ಸೆಟ್, ಆಲ್ರೆಡಿ ಸೆಟ್ ಇದೆಯಲ್ಲ, ನೋಡಿ ಎಂತ ಸೆಟ್, ಸೆಟ್ ಊರೇ ಸೆಟ್, ಇಡೀ ಊರೇ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದ್ರಲ್ಲಿ ಸರ್ ಜನಕ್ಕೆ ಕನೆಕ್ಟ್ ಆಗಂತ ಸೀನ್ ಯಾವ್ದು ಆಗ್ಬೋದು ಸರ್? ಎಲ್ಲ ಅಯೋಗ್ಯ 2 ಅಲ್ಲಿ ಎಲ್ಲ ಸೀನ್ ಕನೆಕ್ಟ್ ಆಗುತ್ತೆ. ಅದ್ ಹೆಂಗ್ ಹೇಳೋದು, ಯಾವ ಸೀನ್ ಕನೆಕ್ಟ್ ಆಗುತ್ತೆ ಅಂತ? ಎಲ್ಲ ಸೀನ್ ಅಯೋಗ್ಯದಲ್ಲೇ ಕಾಮಿಡಿ. ಈಗ ನಿನಗೆ ಆ ಸೀನ್ ಕನೆಕ್ಟ್ ಆಗಿದೆ, ಇಲ್ಲ ಸರ್, ಬಾಕಿ ಅವ್ರಿಗೆ ಎಲ್ಲ ಸೀನ್ಗಳು ಕನೆಕ್ಟ್ ಆಗವೆ. ನಿನಗೆ ಅದೊಂದೇ ಕನೆಕ್ಟ್ ಆಗಿದೆ, ಉಳಿದವ್ರಿಗೆ ಎಲ್ಲ ಕನೆಕ್ಟ್ ಆಗವೆ. ಸರ್ ಅದು ಒಂದೇ ಹೇಳಿದ್ರೆ ಅಯ್ಯೋ, ಬೆಣ್ಣೆ ಎಣ್ಣೆಗೆ ಆಗಿಲ್ವಲ್ಲ ಅನ್ನೋದೇ. ಬೆಣ್ಣೆ ಹಣ್ಣು ಅದೊಂದು ಆಗಿಲ್ವಲ್ಲ, ಅದೊಂದು ಕನೆಕ್ಟ್ ಆಗಿದೆ ನಿನಗೆ, ಬಟ್ ಬಾಕಿ ಅವ್ರಿಗೆ ಎಲ್ಲ ಕನೆಕ್ಟ್ ಆಗಿದೆ. ಸರ್ ಅಯೋಗ್ಯದಲ್ಲೇ ಸರ್ ಕಾಮಿಡಿ ಇತ್ತು, ಎಮೋಷನಲ್ ಇತ್ತು. ಸೊ ಈ ತರ ಎಮೋಷನಲ್ ಡಬಲ್ 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 ಅಯೋಗ್ಯ 1 ಅಲ್ಲ, ಅದು ಇದು 2 ಅಂದ್ರೆ ಡಬಲ್ 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 ಡಬಲ್. ಸರ್ ಈ ತರ ಪಾರ್ಟ್ 2 ಮಾಡ್ಬೇಕಂದ್ರೆ ತುಂಬಾ ಚಾಲೆಂಜಸ್ ಕೂಡ ಇರುತ್ತೆ. ಏನಿಲ್ಲ, ಆತರ ಏನಿಲ್ಲ. ಚಾಲೆಂಜಸ್ ನಮ್ಗೆ ಸರ್ ಏನ್ ಚಾಲೆಂಜಸ್ ಸರ್ ಕೆಲವೊಂದು ನಮ್ಗೆ ಯಾವ ಚಾಲೆಂಜಸ್ ಇರಲಿಲ್ಲ. ನಮ್ ಪಾತ್ರ ಹೇಳಿದ್ರು, ಪಾರ್ಟ್ 1 ಅಲ್ಲಿ ಮಾಡಿದ್ವಿ. ನಾನು ಅದೇ ಊರವನು, ಹಳ್ಳಿಯವನು, ಮಂಡ್ಯ ಭಾಷೆ ಗೊತ್ತಿರೋನು, ಇವರಿಬ್ರಿಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಇವ್ರು ನನ್ಗೆ ರಿಯಲ್ ಲೈಫ್ ಅಲ್ಲೂ ಫ್ರೆಂಡ್ಸು, ಆನ್ ಸ್ಕ್ರೀನ್ ಅಲ್ಲೂ ಫ್ರೆಂಡ್ಸು. ಅದನ್ನೇ ಕ್ಯಾರಿ ಮಾಡಿದ್ದೇವೆ ಅಷ್ಟೇ. ಏನ್ ಚಾಲೆಂಜ್ ಇತ್ತು ಸರ್? ಪಾರ್ಟ್ 2 ನ ಟಚ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಚೆನ್ನಾಗಿ ಟಚ್ ಮಾಡಕ್ ಹೋಗ್ಬಾರ್ದು, ಶೂಟಿಂಗ್ ಪಾರ್ಟ್ ಟಚ್ ಮಾಡಲ್ಲ, ಮಾಡಬಿಟ್ವಿ ಶೂಟಿಂಗ್ ಮಾಡಬಿಟ್ವಿ. ಪಾರ್ಟ್ 2 ಟಚ್ ಮಾಡಿದ್ವಿ, ಮಾಡ್ಬಿಟ್ವಿ. ಇಲ್ಲ, ಏನಾಗುತ್ತೆ ಗೊತ್ತಾ, ಪಾರ್ಟ್ 1 ಮಾಡಿರೋದ್ರಿಂದ ಸೇಮ್ ಟೀಮು, ಸೇಮ್ ಡೈರೆಕ್ಟರ್, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹೌದೌದು, ಅದೇ ಎಲ್ಲರೂ ಅದೇ ಪಾತ್ರಧಾರಿಗಳಾಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಚಾಲೆಂಜಸ್ ಅಂತ ಯಾವ್ದು ಬರ್ಲಿಲ್ಲ. ಜನಗಳಿಗೆ ಈ ಪಾರ್ಟ್ 1 ಎಷ್ಟು ಇಷ್ಟ ಆಗಿತ್ತು ಅದಕ್ಕಿಂತ ಡಬಲ್ ಇಷ್ಟ ಡಬಲ್ ಆಗುತ್ತೆ. ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವುಗಳೆಲ್ಲ ಸೇರಿ ಏನೇನ್ ಮಾಡ್ಬೇಕು, ಆ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದೀವಿ. ಸೊ ಅಷ್ಟೊಂದು ಚಾಲೆಂಜಿಂಗ್ ಅಂತ ಯಾವ್ದು ಅನ್ನಿಸ್ತು. ಚಾಲೆಂಜಿಂಗ್ ಯಾವ್ದು ಗೊತ್ತೇನಾ? ಪ್ರೊಡ್ಯೂಸರ್ ಹಿಡಿಯೋದು ಸೆಕೆಂಡ್ ಮಾಡಕ್ಕೆ ಅಂತ. ನಿಜ ಗುರು, ನಿಜ. ಅದು ಮಾತ್ರ ಆ ಶುರು ಮಾಡಿದ್ರಲ್ಲ, ಅವ್ರಿಗೆ ದೀರ್ಘದಂಡ ನಮಸ್ಕಾರ. ಅಲ್ಲ, ನಮ್ಮ ಮಾಡಿದ್ರು ಮುನ್ನೇಗೌಡ್ರು, ನಾನು ಹೀರೋ ಅಲ್ಲ ಈ ಸಿನಿಮಾಗೆ, ಅವರೇ ಹೀರೋ. ಬಿಕಾಸ್ ಈ ಸಿನಿಮಾನ
ಅದೇನ್ ಬೇಕಾಗಿತ್ತು ಆ ಮಟ್ಟಕ್ಕೆ ಲೆವೆಲ್ಗೆ ನಿಲ್ಸಿದ್ರು ಆ ಮಟ್ಟಕ್ಕೆ ತಗೊಂಡೋಗಿ ಅಷ್ಟು ಚೆನ್ನಾಗಿ ಇವತ್ತು ನೀನ್ ಸಾಂಗ್ ಏನ್ ನೋಡ್ತಾ ಇದೆಯೋ ಅಷ್ಟು ಜೋರಾಗಿದೆ ರಿಚ್ನೆಸ್ ಅಂತ ಏನ್ ಹೇಳಿದೆಯಲ್ಲ ಅದಕ್ಕೆಲ್ಲ ರೀಸನ್ ಅವರೇ ಕಾರಣ. ಸರ್ ಈ ತರ ಹಳ್ಳಿಲೇ ನಿಮ್ಗೆ ಇಷ್ಟವಾದಂತ ಒಂದು ಫುಡ್ ಅಂದ್ರೆ ಯಾವ್ದು ಸರ್? ನೀವು ಚಿಕ್ಕ ಮುದ್ದೆ ಉಪ್ಸಾರು. ನಾಟಿ ಕೋಳಿ ಸಾರು, ಮುದ್ದೆ, ಉಪ್ಸಾರು, ಬಸ್ಸಾರು, ಒಂದೇಸರು ಅಂತಾರೆ ನಮ್ ಕಡೆ ಎಲ್ಲ. ಒಂದೇ ಸಲ ಒಂದೇಸರು ಅದನ್ನೇ ಸರ್ ಯಾರು ಟೇಸ್ಟ್ ಮಾಡಿದಿರಂತದ್ ಯಾರು ಗೊತ್ತಿಲ್ದಿರೋದು ಆ ತರದ್ ಏನ್ ಟೇಸ್ಟ್ ಮಾಡಕ್ ಹೋಗಿಲ್ಲ ನಾನು. ಏನ್ first ವಿಶೇಷ ಅಂತ ಹೆಸರು ಇಟ್ಕೊಂಡು ಏನ್ ಪ್ರಶ್ನೆ ಕೇಳ್ತೀವ? ಫುಡ್ ಯಾವ್ದಾದ್ರು ಹೇಳಿ. ವಿಶೇಷವಾಗಿ ಸರ್ ಯಾರಿಗೂ ಗೊತ್ತಿಲ್ದಿರ ಯಾರು ಗೊತ್ತಿಲ್ದಿರೋದು ಯಾವ್ದೋ ಇರ್ತದೆ ನಮಗ ಎಲ್ಲ ಹಳ್ಳಿ ಹಳ್ಳಿ ಈಗಂತೂ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಪ್ರತಿ ಒಂದು ಗೊತ್ತು ಎಲ್ರಿಗೂ. ಇನ್ನೊಂದು ಗೊತ್ತೇನಪ್ಪ ಒಂದ್ ಹೇಳ್ತೀನಿ, ಒಗ್ಗರಣೆ ಅನ್ನೋದು ಮಾಡೋರು. ಯಾಕಂದ್ರೆ ರಾತ್ರಿ ಹೊತ್ತು ಉಳಿದಿರೋ ಅನ್ನನ ತಿಂಗಳನ್ನ ಬೆಳಿಗ್ಗೆ ಎದ್ಬಿಟ್ಟು ಅದಕ್ಕೆ ಪೆಪ್ಪರು ಮತ್ತೆ ಇದು ಏನೋ ಮೆಣಸಿನ್ಕಾಯಿ ಮತ್ತೆ ಇದು ಬೆಳ್ಳುಳ್ಳಿ ತುಪ್ಪ ಹಾಕ್ಬಿಟ್ಟು ಹಿಂಗ್ ಅನ್ನೋದು ಅಷ್ಟೇ, ಒಗ್ಗರಣೆ ಕೊಡೋದು ಅಷ್ಟೇ. ಅದೇ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ. ಅದ್ ಯಾರಿಗಾರ ಗೊತ್ತಿಲ್ವಾ ಅಂತ ಕೇಳೋ ತುಂಬಾ ಜನ ಗೊತ್ತಿರ್ತೀವಿ. ಅದನ್ನ ತಿನ್ಬಿಟ್ಟು ಸ್ಕೂಲ್ ಹೋದ್ರೆ ಅಷ್ಟೇ, ಎದ್ದಿರೋ ಹೋಗ್ ಪಾಠ ತಿಳ್ಕೊಳ್ಳೋದಕ್ಕಾಗಲ್ಲ. ಸ್ಕೂಲಲ್ಲಿ 100 ಜನ ಮಕ್ಕಳಿದ್ರೆ 80 ಜನ ತೂಗಿಸ್ತಾ ಇರ್ಬೇಕು. ಹಾಗಿದ್ರೆ ಸ್ಕೂಲ್ ಬೆಲೆನೇ ಇಲ್ಲ. ಈಗ ಏನಾದ್ರು ಮನೇಲಿ ಮುದ್ದೆ ಮಾಡ್ತಾರೆ ಅಂತಂದ್ರೆ ಮುದ್ದೆ ಪಾತ್ರೆನ ತೊಳಿಬಾರ್ದು. ಮಿದ್ದಿಟ್ಟು ಮುದ್ದೆನ ತೆಗೆದ್ಬಿಟ್ಟು ಉಂಡೆ ಕಟ್ಬಿಟ್ಟು ಇಟ್ಟಿರ್ತಾರಲ್ವಾ, ಮುದ್ದೆ ತಿಂತಾರಲ್ವಾ, ಸಂಜೆ ಪಾತ್ರೆನ ತೊಳಿದಂಗೆ ಹಂಗೆ ಇಟ್ಟಿದ್ರೆ ಸಂಜೆ ಸ್ನಾಕ್ಸ್ ಒಂದಿರ್ತದೆ, ಕೆರ್ಬೊಳತ್ ಇರ್ತದಲ್ಲ, ಅದನ್ನ ತಗೋಬಿಡೋದಕ್ಕೆ ಖಾರ ಗೀರ ಹಚ್ಕೊಬಿಡ್ತೀನಿ. ಇನ್ನೊಂದ್ ಐತೆ ಕಣ ಮಗ, ನಿನ್ಗೆ ಬೇಜಾರಾಗ್ಬಿಡ. ಮುದ್ದೆಗೆ ಉಪ್ಸಾರು ಖಾರ ಬರುತ್ತೆ ಕಣ, ಖಾರನ ಹಾಕೊಂಡು ಚೆನ್ನಾಗಿ ಮಿತ್ತ ಇದ್ವಿ ಹಿಂಗೆ ಹಿಂಗ್ ಮಿದ್ದಿ 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 ಫುಲ್ ಅದನ್ನ ಮತ್ತೆ ಉಂಡೆ ಮಾಡ್ಬಿಟ್ಟು ಅದನ್ನ ಈ ಒಂಥರ ಏನೋ ಕೆಂಬಿಟ್ ತಿಂದಂಗೆ ಕಡ್ಕೊಂಡ್ ತಿನ್ನೋದು. ಜೊತೆಗೆ ಒಂದು ಮೆಣಸಿನ್ಕಾಯಿ, ಈರುಳ್ಳಿನೋ, ಅದೊಂದು ಸುಖ. ಎಲ್ಲ ಭಾಗದಲ್ಲ ಕಣ್ಣೀರು, ಯಾರು ಹೇಳಲಾಗದಂತ ಒಂದು ಅನುಭವ. ಸರ್ ನಿಮ್ದು ರಚಿತಾರಾಮ್ ಅವ್ರದ್ದು ಹ್ಯಾಟ್ರಿಕ್ ಕಾಂಬಿನೇಷನ್ ನಮ್ದು ಅಲ್ವಾ ಸರ್? ಹೌದು, ಇಲ್ಲ ಅಂತ ಹೆಂಗ್ ಹೇಳಕ್ಕಾಗುತ್ತೆ. ಹೌದು ಸರ್, ಸಾಂಗ್ ಮಾತ್ರ ಸೂಪರ್ ಹಿಟ್ ಆಯ್ತು, ಮುದ್ದು ಪುಟ್ಲಕ್ಷಿ. ಸೊ ಅವ್ರ ಬಗ್ಗೆ, ಅವ್ರ ಕಾಂಬಿನೇಷನ್ ಬಗ್ಗೆ ಹೇಳಿದ್ರೆ ನಿನ್ಗೇನ್ ಅನಿಸ್ತು ಫಸ್ಟ್ ಪಾರ್ಟ್ ಅಲ್ಲಿ? ಸರ್ ಫಸ್ಟ್ ಪಾರ್ಟ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ಮ್ಯಾಟ್ನಿಲ್ ಏನ್ ಅನಿಸ್ತು? ಅದರಲ್ಲೂ ವರ್ಕ್ ಆಗಿದೆ. ಇದ್ರಲ್ಲಿ ಏನ್ ಅನಿಸ್ತು ನಿನಗೆ? ಸರ್ ಅದನ್ನ ನೋಡಿದ್ಮೇಲೆ ಹೇಳ್ಬೇಕು, ಬಟ್ ಆಗಿದೆ ಸರ್, ಸಾಂಗ್ ಅಲ್ಲಿ ಆಗಿದೆ. ಅವ್ರದೊಂದು 3ನೇ ಕಾಂಬಿನೇಷನ್ ಅದು ಚೆನ್ನಾಗಿದೆ. ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲೂ ಏನಮ್ಮಿ ಸಾಂಗಿತ್ ಆಗಿತ್ತು, ಮ್ಯಾಟ್ನಿನಲ್ಲಿ ನಮ್ದು ಅದು ಸಂಜೆ ಮೇಲೆ ಸುಮ್ಮನೆ ಸಾಂಗಿತ್ ಆಗಿತ್ತು. ಆಮೇಲೆ ಈ 3ನೇ ಪಾರ್ಟ್ ಅಲ್ಲೂ ಅಯೋಗ್ಯದಲ್ಲಿ ಮುದ್ದು ಪುಟ್ಲಕ್ಷ್ಮಿ ಹಿಟ್ ಆಗಿದೆ. ಅಂದ್ರೆ ನಮ್ಮಿಬ್ರನ್ನ ಜೋಡಿನ ತೆರೆ ಮೇಲೆ ನೋಡೋದಕ್ಕೆ ಏನೋ ಜನರಿಗೆ ಇಷ್ಟ ಆಗುತ್ತೆ, ಇಷ್ಟಪಡ್ತಾರೆ. ಅದ್ರ ಕಾಂಬೋ ಅಂಡ್ ಕಾಂಬಿನೇಷನ್ ಈ ಸಲ ನಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ ಸರ್, ಈಗ ಒಂದು ರ್ಯಾಪಿಡ್ ಫೈರ್ ಕ್ವಶನ್ ಸರ್. ರ್ಯಾಪಿಡ್ ಫೈರ್ ಆಯ್ತಲ್ಲ, ರ್ಯಾಪಿಡ್ ಫೈರ್ ದಯವಿಟ್ಟು ಕಾಂಟ್ರವರ್ಷಿಯಲ್ ಮತ್ತೆ ಅದು ಇದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಮಾತ್ರ ಕೇಳಿ. ಸೆಟ್ಗೆ ಲೇಟ್ ಬರೋದು ಯಾರು ಸರ್? ಇವನು. ಬೇಗ ಬರೋದು ನಾನು, ಲೇಟ್ ಆಗಿ ಬರೋದು ಇವರಿಬ್ರು. ನೆಕ್ಸ್ಟ್ ರ್ಯಾಪಿಡ್ ಫೈರ್ ಬೇಕು ಅಂದ್ರಲ್ಲ ಅದಕ್ಕೆ. ಸರ್ ಹೆಚ್ಚು ಸೆಲ್ಫಿ ತಗೊಳ್ಳೋದು ಯಾರು? ಇವನು. ಅವರೇ? ಅದು ಇವ್ನು ಏನು ಇಲ್ಲ, ಕೆಳಗಡೆ ಕೂತಿದ್ರು ಅನ್ನೋದಷ್ಟೇ. ಸೆಲ್ಫಿ ಅಂತ ತಗೋತಾನೆ, ವಿಡಿಯೋಗಳು ಮಾಡ್ತಾನೆ, ಸೆಲ್ಫಿ ಮಾಡ್ತಾನೆ, ಅದೆಲ್ಲ ಇವನೇ. ನೆಕ್ಸ್ಟ್ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಚೆನ್ನಾಗಿ ಮಾಡ್ತಾನೆ ಅಷ್ಟೇ, ಅದನ್ನ ನೋಡಕ್ಕಾಗಲ್ಲ. ಹೇಳು. ಹೆಚ್ಚು ಟೇಕ್ ತಗೊಳ್ಳೋದು ಸರ್? ಹೆಚ್ಚು ಟೇಕ್ ತಗೊಳ್ಳೋದು ಯಾರು? ತಗೊಳ್ಳೋದು ಕ್ಯಾಮ್ರಾಮನ್. ಇಡೀ ಸಿನಿಮಾ ಅವರೇ ತಾನೇ ಡೈರೆಕ್ಟ್ರು ಹೆಚ್ಚು ಟೇಕ್ ತಗೊಳ್ಳೋದು ಡೈರೆಕ್ಟ್ರು. ಚೆನ್ನಾಗಿರುತ್ತೆ, ಎಲ್ಲ ಓಕೆ ಅಂದಿರ್ತಾರೆ, ಇನ್ನೊಂದು ಒನ್ ಮೋರ್. ಯಾಕೆ ಅಂತ ಕೇಳಿದ್ರೆ ಅದೇ ಒನ್ ಮೋರ್ ಅಂತಾನೆ. ಜಾಸ್ತಿ ಟೇಕ್ ತಗೊಳ್ಳೋದು ಮಹೇಶ್. ಸರ್ ಸೆಟ್ ಅಲ್ಲಿ ಕಾಮಿಡಿ ಕಿಂಗ್ ಯಾರು? ಕಾಮಿಡಿ ಕಿಂಗ್ ಎಲ್ರಮ್ಮ, ರವಿಶಂಕರ್, ಎಲ್ಲಾರು ವಸೀಧರ, ಎಲ್ಲರೂ ಕಿಂಗ್ಳೆ. ಸರ್ ಡೈಲಾಗ್ ಮರ್ಯಾದೆ ಯಾರು ಸರ್? ಯಾರು ಮಹೇಶ್ ಡೈಲಾಗ್. ಮಹೇಶ್ ನನ್ನ ಡೈಲಾಗ್ ನ ಇವ್ರಿಗೆ ಹೇಳ್ತಾ ಇರ್ತಾರೆ, ಕನ್ಫ್ಯೂಸ್ ಆಗ್ಬಿಟ್ಟು. ಸರ್ ಡೈರೆಕ್ಟರ್ಗೆ ಹೆಚ್ಚು ಕ್ವಶನ್ ಕೇಳೋದು ಯಾರು? ಪ್ರಶ್ನೆ ಮಾಡೋದು ಅವನೇ, ಸ್ವತಃ ಅವನೇ ಕ್ವಶನ್ ಕೇಳ್ಕೊಂಡು ಅವನೇ ಆನ್ಸರ್ ಹುಡ್ಕೋತಾನೆ. ಏನ್ರ ನೀವು? ನೆಕ್ಸ್ಟ್ ಹೋಗ್ ಮುಂದಕ್ಕೆ ಹೋಯ್ತಾರ, ಅದ್ರ ಬಗ್ಗೆ ಏನಿಲ್ಲ ತಾನೆ. ಸುಮ್ಮನೆ ಅದನ್ನ ಕೇಳಿ, ಡೈರೆಕ್ಟರ್ ಇನ್ನೊಂದ್ಸಲ ಕ್ವಶನ್ ಕೇಳಿದ್. ಸರ್ ಡೈರೆಕ್ಟರ್ಗೆ ಹೆಚ್ಚು ಕ್ವಶನ್ ಕೇಳೋದು ಯಾರು? ಮಹೇಶ್ ಕುಮಾರ್. ಅವನೇ ಸೆಲ್ಫ್ ಅವನೇ ಕೇಳ್ಕೊಂಡು ಅವನೇ ಆನ್ಸರ್ ಹುಡುಕುತ್ತಾನೆ. ಓಕೆ ಸರ್, ಶೂಟಿಂಗ್ ಮುಗ್ದ್ಮೇಲೂ ಮನೆಗೆ ಹೋಗ್ತಿರಕ್ ಇಷ್ಟ ಪಡ್ತೀರ? ಕ್ಯಾರವನ್ ಆಮೇಲೆ ಲೇಟ್ ಆಗಿ ಹೋಯ್ತಾರ. ವಿಶೇಷವಾಗಿ ಬೇಕಲ್ವಾ ನಿಂಗೆ? ಎಲ್ಲ ವಿಶೇಷನೇ, ಏನ್ ತಲೆ ಕೆಡ್ಸ್ಕೊಡತ್ತಪ್ಪ. ಸರ್ ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿರೋರು? ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿರೋರು ಮಹೇಶ. ಹೌದು, ಮೇಕಿಂಗು ಅದು ಇದು ಅಂತೆಲ್ಲ ಅದು ಇದು ಪಾಪರೇಜ್ ಅವರೇ ಮಾಡ್ತಿದ್ರು. ಎಲ್ಲ ಅವರೇನೆ, ಎಲ್ಲ ಅವರೇ.
ಸರ್ ಊಟ ಬಂದ್ರೆ ಮೊದ್ಲು ಓಡೋಗ್ತಿದ್ವಿ ನಾವೇ ನೀವು ನಾವೇ ನಾವೇ ಇವ್ರೆ ಸರ್ ಸೆಟ್ ಅಲ್ಲಿ ಹೆಚ್ಚು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ. ರ್ಯಾಂಕ ಪ್ರಾಂಕ ಕೆರ್ಕೊಳಕ್ಕೆ ಪುರ್ಸೊತ್ತಿರಲ್ಲ ಟೇಕು ಶೂಟಿಂಗು ಶಿಫ್ಟು ಅಲ್ಲಿ ಇಲ್ಲಿ ನೀರಾಕ ಬಿಡ್ತೀನಿ ಆಗಲ್ಲ. ಪ್ರಾಂಕ್ ಅವನೇ ಮಹೇಶನೇ ಪ್ರಾಂಕ್ ಅವನೇ ಪ್ರ್ಯಾಂಕ್ ಮಾಡ್ತಾ ಇದ್ದ. ಇಷ್ಟು ದಿವಸ ಪ್ರ್ಯಾಂಕ್ ಮಾಡೋದು ಅವನೇ ನಮ್ಗೆ. ಸರ್ ಈಗ ಇನ್ನೊಂದು ರೌಂಡ್ ಇನ್ನೊಂದು round ಆಯ್ತಾ? ಇರ್ಲಿ. ಯೋಗ್ಯ ವರ್ಸಸ್ ಅಯೋಗ್ಯ. ಇರ್ಲಿಯಾ? ಸರ್ ಡೈಲಾಗ್ ಮರೆತು ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡೋದು ಯೋಗ್ಯನ ಅಯೋಗ್ಯ? ಯೋಗ್ಯ. ಯೋಗ್ಯ. ಯೋಗ್ಯ ಸರ್ ಡೈರೆಕ್ಟರ್ ಒನ್ ಮೋರ್ ಟೇಕ್ ಅಂದಾಗ ಮುಖ ಸಣ್ಣ ಮಾಡ್ಕೊಳ್ತಿದ್ದೆ ಯಾರು? ಅವ್ರೆ ಅವ್ರೆ ಅಯ್ಯೋ ಒಂದ್ಮೂರು ನಾವ್ ಚೆನ್ನಾಗಿತ್ತು ಕೋಳಿ ಆಟ ಮಾಡ್ಬಿಡ್ತು. ಡೈರೆಕ್ಟ್ ಅಯ್ಯೋ ಒಂದ್ಮೂರು ಅಂತ ಅವ್ರೆ ಸರ್ ಸಿನಿಮಾ ರಿಲೀಸ್ಗೂ ಮುಂಚೆ ಅಥವಾ ಯಾವ್ದೋ ರಿವ್ಯೂ ಅಲ್ಲೇ ಸ್ಪಾಯ್ಲರ್ ಹೇಳೋದು ಯೋಗ್ಯನ ಅಯೋಗ್ಯ? ಅಯೋಗ್ಯ ಯೋಗ್ಯ ಎರಡುವೆ. ಯಾಕಂದ್ರೆ ಒಂದಿಷ್ಟು ಎಲಿಮೆಂಟ್ ಅವರೇ ಬಂದ್ ಮುಂಚೆನೆ ಹೇಳ್ಬಿಟ್ಟೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಾನು ಹೇಳೋದು ಈಗ ಅಯೋಗ್ಯ ಸಿನಿಮಾ ನೋಡ್ಬೇಕಾಗಿರೋದು ಏನು ಗೊತ್ತಾ, ಅದ್ರ ಮಜಾ ಮತ್ತೆ ಆ ಒಂದು ಹಳ್ಳಿ, ಆ ಊರು, ಆ ವಾತಾವರಣ, ನಗ್ಸೋ ರೀತಿ, ಆ ಕ್ಯಾರೆಕ್ಟರ್ಗಳಿಗೋಸ್ಕರ ನೋಡ್ಬೇಕು. ಇಲ್ಲೇನ್ ಗೊತ್ತಾ, ಕತೆ ಏನು ಸ್ಪಾಯ್ಲ್ ಆದ್ರೂ ಏನ್ ಅಂತದ್ದೇನ್ ಸ್ಪಾಯ್ಲ್ ಆಗಲ್ಲ. ಏನಂದ್ರೆ ಒಳಗಡೆ ಬಂದ್ಮೇಲೆ ಬೇರೆನೇ ಇದೆ. ಈಗ ಸಾಂಗ್ ಬಿಟ್ಟಿದೀವಿ, ಎಲ್ಲ ಬಿಟ್ಟಿದೀವಿ, ನಮ್ ಟ್ರೈಲರೇ ಬಿಡಲ್ಲ ನಾವು. ಒಳಗಡೆ ಬಂದ್ಮೇಲೆ ಸಿನಿಮಾನೇ ಟ್ರೈಲರ್. ಆ ತರ ನಮಗೇನಂದ್ರೆ ಏನೋ ಹೇಳ್ಬಿಟ್ರೆ, ಈಗ ಕೆಲವೊಂದು ಕಥೆ ಆಧಾರಿತ, ಕಾದಂಬರಿ ಆಧಾರಿತ ಸಿನಿಮಾಗಳನ್ನೇ ಮಾಡ್ತಾರೆ. ಕತೆ ಮುಂಚೆನೆ ಓದ್ಕೊಂಡು ಸುಮಾರು ಸಿನಿಮಾಗಳಿಗೆ ಜನ ಬರ್ತಾರೆ. ಹೌದು. ಆ ತರದ ರೂಢಿನೂ ಇದೆ. ಹಂಗೇನಾಗಲ್ಲ, ಸಿನಿಮಾ ಅನ್ನೋದು ಬೇರೆ. ಅಯೋಗ್ಯ ಹಳ್ಳಿದು ಏನೇನ್ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ, ನಾವೇ ಮಾಡ್ಬೇಕು. ತುಂಬಾ ಮಜಾ ಅಷ್ಟೇ. ಮಜಾ. ಓಕೆ ಸರ್ ಒಂದ್ ಸೀಕ್ರೆಟ್ ಯಾರಿಗೂ ಹೇಳ್ಬೇಡಿ ಅಂತ ಇಡೀ ಊರ್ ತುಂಬಾ ಹೇಳ್ಕೊ ಬರೋದು ಯೋಗ್ಯನ ಅಯೋಗ್ಯನ? ನಾನು ಹೇಳಿದೀನಿ, ಅದು ಯೋಗ್ಯನ ಅಂತ ತಿಳಿದವ್ರು. ನನ್ನ ಹತ್ರ ಯಾವ ಸೀಕ್ರೆಟ್ ಉಳಿಯಲ್ಲ. ಹೌದು, ನಾನು ಈಗ ಹೇಳಿದ್ರೆ ನೀನು ಯಾರಿಗೂ ಹೇಳ್ಬೇಡ ಅಂತ ನಾನು ಒಂದು 90 ಜನಕ್ಕೆ ಹೇಳಿರ್ತೀನಿ. ಓಕೆ ಸರ್, ಫ್ರೆಂಡಿಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಮತ್ತೆ ಫೋನ್ ಪಿಕ್ ಮಾಡ್ದೇನೆ ಇರೋದು. ಫ್ರೆಂಡ್ಗೆ ಟ್ರೀಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸಿಗೆಲ್ಲ ಟ್ರೀಟ್ ಕೊಡಿಸ್ತೀನಿ ಮಗ ಇವತ್ತು ಪಕ್ಕ ಅಂತ ಹೇಳ್ಬಿಟ್ಟು ಆಮೇಲೆ ಕೊಡಿಸ್ತಲೇ ಇರೋದು. ಅಯೋಗ್ಯ. ಅಯೋಗ್ಯ ಅಯೋಗ್ಯ. ಅಯೋಗ್ಯ ಅಯೋಗ್ಯ. ಅವನ್ನ ಮಾತ್ರ ಬಿಡ್ಬೇಡ. ವಿಶೇಷ ಬಿಡ್ಬೇಡ. ಆ ತರ ಮಾಡಿದನ ಮಾಡಿದ್ರೆ ಬಿಡ್ಬೇಡ ನೀನು. ನಮಗೆ ಪಾರ್ಟಿ ಕೊಡ್ತೀವಿ ಅಂದ್ಬಿಟ್ಟು ಕೈ ಕೊಡಕ್ ಚಾನ್ಸ್ ಇಲ್ಲ. ಅವ್ನು ಗುಬ್ಬಿ ಆದ್ರೂ ಬಿಡ್ಬೇಡ, ಅವ್ನು ಡಬ್ಬಿ ಆದ್ರೂ ಬಿಡ್ಬೇಡ ನೀನು. ಬಿಡ್ಲೇ ಬೇಡ, 6 ಪುಕ್ಕ ಕಿದಾಕ್ಬಿಡು. ಓಕೆ ಸರ್, ಫೈನಲ್ ಆಗಿ ಇದು ಆಗಸ್ಟ್ ರಿಲೀಸ್ ಇದೆ ಸರ್. ಅಯೋಗ್ಯ 7ನೇ ತಾರೀಕು. 7ನೇ ತಾರೀಕು ಆಗಸ್ಟ್ 7ಕ್ಕೆ ಅಯೋಗ್ಯ ರಿಲೀಸ್ ಇದೆ. ಸೊ ಒಂದೊಂದು ವರ್ಡ್ ಆಡಿಯನ್ಸ್ ಹೇಳೋದಾದ್ರೆ ಏನ್ ಹೇಳ್ತಾರೆ ಸರ್? ಬನ್ನಿ, ಅಯೋಗ್ಯ ಒಂದೇನ್ ನೋಡಿದ್ರು ಅಷ್ಟೇ ಖುಷಿ, ಅಷ್ಟೇ ಮನೋರಂಜನೆ, ಅದಕ್ಕಿಂತ ಜಾಸ್ತಿ ಮನೋರಂಜನೆ ನಿಮ್ಗೆ ಸಿಗುತ್ತೆ. ಅಯೋಗ್ಯ 2 ಮತ್ತೆ ಮಂಡ್ಯ ಭಾಷೆ ಜೊತೆಗೆ, ಆ ಊರಿನ ನೇಟಿವಿಟಿ ಜೊತೆಗೆ, ಆ ಹಳ್ಳಿಯ ಜನಗಳ ಜೊತೆಗೆ, ದನ ಕರು ಎಮ್ಮೆ ಎತ್ತು ಎಲ್ಲದರ ಜೊತೆಗೂ ಸಿನಿಮಾ ಮಾಡಿದೀವಿ. ಬನ್ನಿ ನೋಡಿ ಅರಸಿ. ಥ್ಯಾಂಕ್ ಯು ಸರ್. ನೀವು ಹೇಳೋದು ಇಲ್ಲ, ಆಗಸ್ಟ್ ಎಲ್ಲ ಅಯೋಗ್ಯ 2 ಎಲ್ಲ ಡಬಲ್ ಧಮಾಕ ಬಿಡುಗಡೆ ಆಗಸ್ಟ್ 7ಕ್ಕೆ. ಎಲ್ರು ಬನ್ನಿ ಥಿಯೇಟರ್ ಕಡಿಕೆ. ಸರ್ ನೀವೇ ನಾವು ನಿಮ್ಗೆ ಸಿನಿಮಾನ ತಲುಪಿಸ್ಬೇಕು ನಮ್ಮ ಅಯೋಗ್ಯ 2 ಅನ್ನೋದಕ್ಕೋಸ್ಕರ ಅಷ್ಟೇ ಇದೆಲ್ಲ ಒಂದು ಏನು ಇಂಟರ್ವ್ಯೂಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಆದರೆ 100% ನಿಮಗೆ ತುಂಬ ಇಷ್ಟ ಆಗೋ ಸಿನಿಮಾ ಆಗುತ್ತೆ. ನಗ್ತೀರಾ, ಡಬಲ್ ಧಮಾಕ ಇರುವಂಥ ಸಿನಿಮಾ. ದಯವಿಟ್ಟು ಬಂದು ಥಿಯೇಟರ್ ನೋಡಿ ಆಗಸ್ಟ್ 7. ಆಮೇಲೆ ಅವಾಗ ವಿಶೇಷ ಕೇಳಿದ್ನಲ್ಲ, ಅದಾಗಿಲ್ಲ ಬೆಣ್ಣೆಣ್ಣಂಗೆ ಅಂತ, ಅದು ಏನು ಅಂತ ಈ ಪಾರ್ಟ್ 2 ನಲ್ಲಿ ನೋಡಿ. ಪಾರ್ಟ್ 2 ನಲ್ಲಿ ನೋಡಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಆಗಸ್ಟ್ 7 ಫಸ್ಟ್ ಡೇ ಫಸ್ಟ್ ಶೋಗೆ ಸಿಗೋಣ. ಥ್ಯಾಂಕ್ ಯು. ವಿಶೇಷವಾಗಿ ವಿಶೇಷವಾಗಿತ್ತು.